ರಮ್ಯಾ ನ್ಯಾಯದ ಮಾತು. ದಿ ಫ್ಯಾನ್ಸ್ ಕೆಂಡಾಮಂಡಲ. ದರ್ಶನ್ ಫ್ಯಾನ್ಸ್ಗೆ ಚಾಲೆಂಜ್. ನಟಿ ರಮ್ಯಾ ಸವಾಲೇನು? ಕಾಮೆಂಟ್ಗಳೇ ಸಾಕ್ಷಿನ. ಜೋರಾಗಿದೆ ವಾಕ್ ಸಮರ. ರಮ್ಯಾ ವರ್ಸಸ್ ಸೆಲೆಬ್ರಿಟೀಸ್. ನಟಿ ರಮ್ಯಾ ಮತ್ತು ಡಿ ಫ್ಯಾನ್ಸ್ ನಡುವೆ ವಾರ್ ಜೋರಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಮರ ಜೋರಾಗಿ ನಡೀತಾ ಇದೆ. ಡಿ ಫ್ಯಾನ್ಸ್ಗೆ ನಟಿ ರಮ್ಯಾ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಈಗ ಸವಾಲು ಹಾಕಿದ್ದಾರೆ ಅವರಿಗೆ. ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ಅನ್ನುವ ರೀತಿಯಾಗಿ ಆಗಿದೆ. ಇದೀಗ ಡಿ ಫ್ಯಾನ್ಸ್ಗೆ ನಟಿ ರಮ್ಯಾ ಓಪನ್ ಚಾಲೆಂಜ್ ಹಾಕಿದ್ದಾರೆ. ರಮ್ಯಾ ಹಾಕಿದ್ರು ಒಂದು ಪೋಸ್ಟ್. ಆ ಪೋಸ್ಟ್ನಿಂದ ಇದೀಗ ಕಿಚ್ಚು ಹಚ್ಚಿದೆ. ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಪೋಸ್ಟ್ ಅನ್ನ ಇದೀಗ ಹಾಕಿದ್ದಾರೆ. ಅವರು ಮೊನ್ನೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಪೋಸ್ಟ್ ಹಾಕಿದ್ರಲ್ಲ, ಆ ಪೋಸ್ಟ್ಗೆ ಕೌಂಟರ್ ಪೋಸ್ಟ್ ಅನ್ನ ಡಿ ಫ್ಯಾನ್ಸ್ ಹಾಕಿದ್ರು. ಆದ್ರೆ ಇದಕ್ಕೆ ಮತ್ತೆ ರಮ್ಯಾ ಪೋಸ್ಟ್ ಅನ್ನ ಮಾಡ್ತಾರೆ. ರಮ್ಯಾ ಹಾಕಿದ ಪೋಸ್ಟ್ ಏನು ಹಾಗಾದ್ರೆ? ಡಿ ಫ್ಯಾನ್ಸ್ ರೊಚ್ಚಿಗೆದ್ದಿರೋದು ಯಾಕೆ? ಡಿ ಸೆಲೆಬ್ರಿಟೀಸ್ಗೆ ರಮ್ಯಾ ಕೊಡ್ತಾ ಇರುವಂತಹ ಕೌಂಟರ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ಒಂದ್ ಕಡೆ ರಮ್ಯಾ ಪೋಸ್ಟ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಮೆಂಟ್ಸ್ ಹಾಕಿದ್ರು. ರೇಣುಕಾ ಸ್ವಾಮಿ ಪ್ರಕರಣ ಸಂಬಂಧಕ್ಕೆ ಪಟ್ಟ ಹಾಗೆ ಅಲ್ಲಿ ರಮ್ಯಾ ಪೋಸ್ಟ್ ಅನ್ನ ಹಾಕಿರೋದು. ಡಿ ಗ್ಯಾಂಗ್ಗೆ ಬೇಲ್ ಬಗ್ಗೆ ಸುಪ್ರೀಂ ವಿಚಾರಣೆ ಮೊನ್ನೆ ಆಯ್ತಲ್ಲ, ಆ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನೇ ಉಲ್ಲೇಖ ಮಾಡಿ ರಮ್ಯಾ ಪೋಸ್ಟ್ ಅನ್ನ ಹಾಕಿದ್ರು. ನ್ಯಾಯದ ವಿಚಾರವನ್ನ ಎತ್ತಿದ್ರು. ಅಲ್ಲಿ ಸುಪ್ರೀಂ ಕೋರ್ಟ್ ಸಾಮಾನ್ಯರ ಆಶಾಕಿರಣವಾಗಿದೆ ಅನ್ನೋದನ್ನ ಅವರು ಹೇಳಿದ್ರು. ಆ ಒಂದು ಪೋಸ್ಟ್ ಅಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ವಿಶ್ವಾಸ ಇದೆ, ನ್ಯಾಯ ಸಿಗುತ್ತೆ ಅಂತ ಆಶಿಸ್ತೇನೆ ಅಂತ ಹೇಳಿ ರಮ್ಯಾ ಪೋಸ್ಟ್ ಅನ್ನ ಹಾಕಿದ್ರು. ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದೊಡ್ಡ ಮಟ್ಟದಂತಹ ರಂಪ ರಾಮಾಯಣ ಆಗ್ತಿರೋದು. ರಮ್ಯಾ ಈ ಪೋಸ್ಟ್ ಹಾಕ್ತಾ ಇದ್ದಂತೆ ಡಿ ಫ್ಯಾನ್ಸ್ ಕೆಂಡ ಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಕಿಡಿಕಾರಿದ್ದಾರೆ. ಡಿ ಫ್ಯಾನ್ಸ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇದೀಗ ರಮ್ಯಾ. ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗೆ ಸ್ವಾಗತ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಬೇಕೇ ಬೇಕು. ನ್ಯಾಯ ಯಾಕೆ ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಗಳೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲಿ ರಮ್ಯಾ ಹಾಕಿರುವಂತಹ ಪೋಸ್ಟ್, ಇದೀಗ ಅದಕ್ಕೆ ಡಿ ಫ್ಯಾನ್ಸ್ ಹಾಕಿರುವಂತಹ ಕಾಮೆಂಟ್ಗಳು, ಇವೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತೆ ಇದೊಂದು ಎಲ್ಲೋ ಬೇರೆ ಕಡೆಗೆ ಹೋಗುವಂತಹ ಚಾನ್ಸಸ್ ಇದೆಯಾ? ಇನ್ನೂ ಕೂಡ ಈ ಒಂದು ಸ್ವಲ್ಪ ವಿವಾದ ಜಾಸ್ತಿ ಆಗುವ ರೀತಿಯಾಗಿ ಕಾಣಿಸ್ತಾ ಇದೆಯಾ? ರಮ್ಯಾ ಚಾಲೆಂಜ್ ಏನು? ಎಸ್ ನವಿತಾ ಜೈನ್, ಏನು ಮೊನ್ನೆ ವಿಚಾರಣೆ ನಡೆದ ವೇಳೆ ಜಡ್ಜ್ ಕೂಡ ಹೇಳಿದರು, ನಾನು ಕರ್ನಾಟಕ ಹೈಕೋರ್ಟ್ನ ರೀತಿ ನಡ್ಕೊಳ್ಳೋದಿಲ್ಲ, ಆ ರೀತಿ ತಪ್ಪು ಮಾಡೋದಿಲ್ಲ ಅನ್ನೋ ರೀತಿಯನ್ನು ಏನು ಜಡ್ಜ್ ಹೇಳಿದರು. ಆನಂತರ ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ, ಬಡವರ ಪರ ನ್ಯಾಯ ಇದೆ, ಕಾನೂನಿದೆ ಅನ್ನುವ ರೀತಿಯಲ್ಲಿ ರಮ್ಯಾ ಅವರು ಒಂದು ಸ್ಟೇಟಸನ್ನು ಪೋಸ್ಟನ್ನು ಹಾಕ್ಕೊಂಡಿದ್ರು. ಆ ಪೋಸ್ಟ್ಗೆ ಡಿ ಬ್ಯಾನ್ಸ್ಗಳು ಕಿಡಿಕಾರಿದ್ರು ಅಂತ ಹೇಳ್ಬೋದು, ಟ್ರೋಲ್ ಮಾಡುವಂಥ ರೀತಿಯಲ್ಲಿ ಮುಂದಾಗಿದ್ದರು. ಇದೆಲ್ಲ ಒಂದು ಕಡೆ ರಮ್ಯಾ ಅವರನ್ನು ಕೆರಳಿಸಿದೆ, ಮತ್ತಷ್ಟು ಕೆಂಡ ಮಂಡಲವಾಗುವಂತೆ ಮಾಡಿದೆ. ಯಾಕಂದರೆ ಈ ರೇಣುಕಾಸ್ವಾಮಿ ಪ್ರಕರಣ ಆದಾಗಿಂದಿನಂದು ಕೂಡ ರೇಣುಕಾಸ್ವಾಮಿ ಪರ ಆಗಾಗ ಟ್ವೀಟ್ ಮಾಡುವುದಾಗಲಿ, ಪೋಸ್ಟ್ ಹಾಕುವುದಾಗಲಿ, ಆ ಮೂಲಕ ನಾನು ಬಡವರ ಪರ, ಸಾಮಾನ್ಯರ ಪರ ಅನ್ನುವುದನ್ನು ರಮ್ಯಾ ಅವರು ಹೇಳ್ತಾನೆ ಬಂದಿದ್ದಾರೆ. ಈಗ ಮತ್ತೆ ರಮ್ಯಾ ಅವರನ್ನು ಕೆಣಕುವಂಥ ಕೆಲಸ, ಕೆಂಡಮಂಡಲವಾಗುವಂಥ ಕೆಲಸನ ಡಿ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ, ಆದರೆ ಕೆಟ್ಟರೂ ಕೂಡ ಬುದ್ಧಿ ಬರದೇ ಇರೋದು ಡಿ ಫ್ಯಾನ್ಸ್ಗೆ ಅನಿಸುತ್ತೆ. ಯಾಕಂದರೆ ತಮ್ಮ ನೆಚ್ಚಿನ ನಟ ಸಂಕಷ್ಟದಲ್ಲಿದ್ದಾರೆ, ಸುಪ್ರೀಂನಲ್ಲಿ ಬೇಲ್ ವಿಚಾರಣೆ ನಡೀತಾ ಇದೆ, ಯಾವುದೇ ಸಮಯದಲ್ಲಿ ಕೂಡ ಬೇಲ್ ಕ್ಯಾನ್ಸಲ್ ಆಗಬಹುದು ಅಥವಾ ಕ್ಯಾನ್ಸಲ್ ಆಗದೇನೂ ಇರಬಹುದು ಅನ್ನೋ ರೀತಿಯಲ್ಲಿ ಒಂದು 50-50 ಅನ್ನೋ ರೀತಿಯಲ್ಲಿದೆ. ಡವಡವ ಅಂತ ಇದೆ, ಏನಾಗ್ಬೋದು ಅನ್ನೋ ರೀತಿಯ ಆತಂಕದಲ್ಲಿ ದರ್ಶನ್ ಆಗಿರ್ಬೋದು, ಅವರ ಜೊತೆಯ 6 ಆರೋಪಿಗಳು ಆತಂಕದಲ್ಲಿದ್ದಾರೆ, ಏನಾಗ್ಬೋದು ಅನ್ನುವಂಥ ಡವಡವ ಅನ್ನುವಂಥ ಸ್ಥಿತಿ ಅವ್ರಲ್ಲಿದೆ. ಇಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಖಂಡಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ನಮ್ಮ ನಟನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ನಾವು ಮೌನ ವಹಿಸಬೇಕು. ಆ ಮೂಲಕ ಅಂದರೆ ಈ ಹಿಂದೆ ವಿಜಯಲಕ್ಷ್ಮಿ ಅವರು ಕೂಡ ಅಭಿಮಾನಿಗಳಿಗೆ ಒಂದು ಕರೆ ಕೊಟ್ಟಿದ್ರು, ಮೌನವನ್ನು ವಹಿಸಿ ಯಾವುದೇ ರೀತಿ ರಿಯಾಕ್ಟ್ ಆಗಬೇಡಿ ಅಂತ. ಆದರೂ ಕೂಡ ಅಭಿಮಾನಿಗಳು ಇದರಿಂದ ಪಾಠ ಕಲ್ತಿಲ್ಲ ಅನಿಸುತ್ತೆ, ಮೊಂಡಾಟವನ್ನು ಮುಂದುವರಿಸಿದ್ದಾರೆ. ಈ ಮೂಲಕ ರಮ್ಯಾ ಅವರನ್ನು ಮತ್ತಷ್ಟು ಕೆರಳಿಸಿದ್ದಾರೆ ಅಂತ ಹೇಳ್ಬೋದು. ನವಿತಾ ಜೈನ್.